ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ಲತಾ ಅವರ ಮುಂದಿಗೆ ಸಂಪರ್ಕದಲ್ಲಿದ್ದಾರೆ. ಲತಾ ಅವರೇ ನಮಸ್ಕಾರ. ಮೇಡಮ್ ಈಗ ಬಹಳ ಜೋರಾಗಿ ಮಳೆ ಬಂದ್ಬಿಟ್ಟಿದೆ, ಆಲಿಕಲ್ಲು ಸಹಿತವಾದಂತಹ ಒಂದು ಮಳೆ ಬಂದಿದೆ. ಇಲ್ಲಿ ಪ್ರಿಡಿಕ್ಷನ್ಸ್ ಏನಾದ್ರು ಇತ್ತ ಮೇಡಮ್, ಇವತ್ತು ಮಳೆ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ? ಸಾಧಾರಣ ಮಳೆ ಬರೆಗೂ ಪ್ರಿಡಿಕ್ಷನ್ ಇತ್ತು. ಹೇಲ್ ಸ್ಟಾರ್ಮ್ ವಾರ್ನಿಂಗ್ ನೌಕಾಸ್ಟ್ ಅಲ್ಲಿ we had given and for tomorrow also hail storm warning is being given. ಉತ್ತರ ಒಳನಾಡು ಮತ್ತೆ ದಕ್ಷಿಣ ಒಳನಾಡಲ್ಲಿ few districts including Bangalore. 3 ದಿನ ಮಳೆ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ ಮೇಡಮ್, ಹೌದಾ? ಇರುವ ಸಾಧ್ಯತೆ ಇದೆ. ಇವತ್ತು ನಾಳೆ ನಾಡಿದ್ದು ಕಂಟಿನ್ಯೂಸ್ ಆಗಿ 3-4 ಡೇಸ್ ಮಳೆ ಇರುವ ಸಾಧ್ಯತೆ ಇದೆ ಸರ್. ಮೇಡಮ್ ಈಗ ಇದು ಯಾವ ತರದ ಮಳೆ ಮೇಡಮ್, ಏನ್ ಎಫೆಕ್ಟ್ ನ ಮಳೆ ಇದು? ಇನ್ನು ಮುಂಗಾರು ಶುರುವಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲ, ಇದು ಮುಂಗಾರು ಮಳೆ ಇಲ್ಲ. ಮುಂಗಾರು ಮಳೆ ಈ ತರ ಬರಲ್ಲ. ಇದು ಬಿಸಿಲ್ ಕಾಲ ಮಳೆ, ಹಾಟ್ ವೆದರ್ ಸೀಸನ್. ದಿಸ್ ಟೈಪ್ ಆಫ್ ಫಿನಾಮಿನಾ, ಗುಡುಗು ಮಿಂಚು ಗಾಳಿ ಸಹಿತ ಮಳೆ ಈ ಸೀಸನ್ ನಲ್ಲಿ ಬರುತ್ತೆ. ಆಮೇಲೆ ಆಲಿಕಲ್ಲು ಕೂಡ when cloud extension is more than the freezing level, then ಆಲಿಕಲ್ ಮಳೆ ಈ ತರ ಬೀಳುವ ಸಾಧ್ಯತೆ ಇರುತ್ತೆ. This is the season and it is a common phenomena in this season. ಮೇಡಮ್ ಈಗ ಎಷ್ಟು ಜಿಲ್ಲೆ, 3 ಜಿಲ್ಲೆ ಅಂತ ಹೇಳ್ತಾ ಇದ್ರಲ್ಲ ಮೇಡಮ್ ನೀವು, 3 ಜಿಲ್ಲೆನಾ? ಇದು 3 ಜಿಲ್ಲೆಲಿ ಆಗುತ್ತಾ ಮಳೆ ಈ ತರ? ಸರ್, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸ್ವಲ್ಪ ಜೋರ್ ಮಳೆ ಆಗಿರಬಹುದು. ಓಕೆ. ಕೋಲಾರ, ಚಿಕ್ಕಬಳ್ಳಾಪುರ, ಆಮೇಲೆ ನಾವು ಚಿಕ್ಕಮಗಳೂರು, ದಾವಣಗೆರೆ ಇಲ್ಲಿ ಕೂಡ ಸ್ವಲ್ಪ ಆಕ್ಟಿವಿಟಿ ಸ್ಟಾರ್ಟ್ ಆಗಿತ್ತು. ಮೇಡಮ್ ಒಂದ್ ಕಡೆ ಬಿಸಿಲು ವಿಪರೀತ ಬಿಸಿಲಿದೆ ಮೇಡಮ್. ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಬಿಸಿಲಿದೆ ಮೇಡಮ್ ಈ ಬಾರಿ. ಬಿಸಿಲು ಕಾರಣಕ್ಕೂ ಇಷ್ಟೊಂದು ಮಳೆ ಸುರಿದಿರಬಹುದಾ ಅಂತ? ಬಿಸಿಲ್ ಇಸ್ ಪ್ರೈಮರಿ ಫ್ಯಾಕ್ಟರ್. ಬಿಸಿಲ್ ಜಾಸ್ತಿ ಆಗಿಬಿಟ್ಟ ಪ್ರೆಷರ್ ಕಡಿಮೆ ಆಗಿ ಬರುತ್ತೆ. ಆಮೇಲೆ such like local convection chances irutte. And now we have a rough wind discontinuity extending from like Rayalaseema to Comorin area through interior Karnataka. So rainfall was expected. Ivattu scattered rainfall activity few places over Karnataka in almost all the districts. Dakshina Olnadalli we have given rain and ಲತಾ ಮೇಡಮ್ ಏನ್ ಎಚ್ಚರಿಕೆ ಕೊಡ್ತೀರಿ ಮೇಡಮ್ ನೀವು ಜನಗಳಿಗೆ? ಏನ್ ಎಚ್ಚರಿಕೆ ಕೊಡ್ತೀರಿ ಲತಾ ಮೇಡಮ್? whenever lightning or you see lightning or thunder, you hear thunder, then please do not venture out in the open. And tree shelter, you should never seek shelter under a tree. ಮರದ ಕೆಳಗೆ ನಿಂತ್ಕೋಬೇಡಿ, ಗುಡುಗು ಸಿಡ್ಲು ಬಂದಾಗ ಮನೆಯಿಂದ ಆಚೆ ಬರಬೇಡಿ ಅಂತ. ಬರಬೇಡಿ. ಆಮೇಲೆ if you are outside and it is unavoidable, then some building you should seek shelter under some roof or some building. ಮರ ಕೆಳಗಡೆ ನಿಲ್ಬಾರ್ದು. ಇಟ್ ಇಸ್ ವೆರಿ ಡೇಂಜರಸ್ ಅಂತ. ಡೇಂಜರಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. TV5 ಜೊತೆಯಲ್ಲಿ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಮೇಡಮ್. ಮರದ ಕೆಳಗಡೆ ನಿಂತ್ಕೋಬೇಡಿ. ಯೂಶಲ್ ಆಗಿ ಹೋಗ್ತಾ ಇರ್ತೀರಿ, ಮಳೆ ಬಂತು ಅಂದ ತಕ್ಷಣ ಮರವನ್ನ ಆಶ್ರಯವನ್ನಾಗಿ ಪಡ್ಕೊಂಡ್ಬಿಡ್ತೀರಿ. ಅದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಗುಡುಗು ಸಿಡಿಲು ಬಂದಾಗಂತೂ ಆಚೆ ಇರಕ್ಕೆ ಹೋಗಬೇಡಿ, ಓಪನ್ ಗ್ರೌಂಡಲ್ಲಿ ನೀವು ಕಾಣಿಸ್ಕೊಳ್ಬೇಡಿ ಅಂತ ಹೇಳಿ ಒಂದು ಎಚ್ಚರಿಕೆ ಅಲ್ಲಿಂದ ನಾವು ಕೇಳಿ ಬರ್ತಿರೋದು ನಮಗೆ. ಆಲಿಕಲ್ಲು ಬೀಳೋ ಟೈಮಲ್ಲೂ ಆಚೆ ಇರಕ್ಕೆ ಹೋಗಬೇಡಿ, ಅದು ಸರಿಯಾಗಿ ಏಟು ಬೀಳುತ್ತದು. ಸ್ವಲ್ಪ ಏನೋ ಒಂದೊಂದ್ಸಲಿ ಈ ಯಾವುದೋ ಸೈಜ್ಗಳ ಗಾತ್ರದ್ದು ಆಲಿಕಲ್ಲು ಬಿದ್ದು ಬಿಟ್ಟಿತ್ತು ಅಂತೆಲ್ಲ ಕೇಳಿದ್ದೀವಲ್ಲ, ಅಷ್ಟು ದೊಡ್ಡ ಕಲ್ಲು ಅಲ್ಲಿ ತಲೆ ಮೇಲೆ ಬಿದ್ದರೆ ಏನು ಬಿಗತಿ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ. ಈ 2 ವೀಲರು ಇಂಥ ಸಂದರ್ಭ ತುಂಬ ಸಾಹಸಗಳು ಬೇಡ ಈ ಟೈಮಲ್ಲಿ ಅಂತ. ಅಗ್ರಿ ಮನೆಗೆ ಹೋಗ್ಬಿಡ್ಬೇಕು ಅರ್ಜೆಂಟು, ಹೇಗಿದ್ದರೂ ಸ್ವಲ್ಪ ನೆಂದು ಬಿಟ್ಟಿದ್ದೀನಿ, ಇನ್ನೊಂದು ಚೂರು ತಾನೇ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬಿಸಿ ನೀರು ಸ್ನಾನ ಮಾಡಿಬಿಡ್ತೀನಿ, ಇದೆಲ್ಲ ಬೇಡ. ಈ ಸಂದರ್ಭದಲ್ಲಿ ಬೇಡ. ಮಳೆ ನಿಲ್ಲೋವರೆಗೂ ಇರಿ. 1 ಗಂಟೆ ನಿಮಗೆ ಲೇಟ್ ಆದರೂ ಪರವಾಗಿಲ್ಲ, ನೀವು ಮನೆಗೆ ಹೋಗೋದು ಮುಖ್ಯ ರೀ. ಮನೆಗೆ ಹೋಗೋದು ಮುಖ್ಯ. ನೀವು 1 ಗಂಟೆ ಲೇಟಾಗಿ ಹೋಗ್ತೀರೋ ಬೇಗ ಹೋಗ್ತಿರೋ ಬೇರೆ ವಿಚಾರ. ದುಸ್ಸಾಹಸಗಳು ಬೇಡ ಅಂತ ಈ ಸಂದರ್ಭದಲ್ಲಿ. ನೆಲ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ, ಅಂದರೆ ಜಾರ್ತಾ ಇರುತ್ತೆ ಅನೇಕ ಕಡೆಗಳಲ್ಲಿ. ನೀವು ಹೋಗೋದು, ಬ್ರೇಕ್ ಅಪ್ಲೈ ಮಾಡೋದು, ಬೀಳೋದು, ನಿಮ್ಮ ಮೇಲೆ ಯಾವುದೋ ಗಾಡಿ ಹರಿಯೋದು, ಇದು ಯಾವುದೂ ಆಗದೇ ಇರಲಿ.